ನಮಸ್ಕಾರ ಸ್ನೇಹಿತರೆ. ಒಬ್ಬ ಪ್ರಸಿದ್ಧ ನಟಿ ಭವ್ಯವಾದ ನಿಶ್ಚಿತಾರ್ಥ, ಮದುವೆಯ ಕನಸು. ಆದರೆ ಕೆಲವೇ ತಿಂಗಳಲ್ಲಿ ಸಂಬಂಧಕ್ಕೆ ಅಂತ್ಯ. ಇದು ದಕ್ಷಿಣ ಭಾರತದ ಖ್ಯಾತ ನಟಿ ತ್ರಿಷಾ ಕೃಷ್ಣನ್ ಅವರ 2015ರ ನಿಶ್ಚಿತಾರ್ಥದ ಕಥೆ. 2015ರಲ್ಲಿ ತ್ರಿಷಾ ಅವರು ಉದ್ಯಮಿ ಮತ್ತು ಸಿನಿಮಾ ನಿರ್ಮಾಪಕ ವರುಣ್ ಮಣಿಯನ್ ಅವರೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದರು. ಆ ಸಮಯದಲ್ಲಿ ಶೀಘ್ರದಲ್ಲೇ ಇವರಿಬ್ಬರು ಮದುವೆಯಾಗಲಿದ್ದಾರೆ ಎಂದು ಎಲ್ಲರೂ. ಆದರೆ ಮದುವೆ ನಡೆಯಲೇ ಇಲ್ಲ. ಹಾಗಾದರೆ ನಿಜವಾಗಿ ಏನಾಯಿತು? ಮತ್ತು ವರ್ಷಗಳ ನಂತರ ಆ ಹಳೆಯ ಸಂಬಂಧದ ಬಗ್ಗೆ ತ್ರಿಷಾ ನೀಡಿದ ಹೇಳಿಕೆ ಯಾಕೆ ಮತ್ತೆ ಚರ್ಚೆಗೆ ಬಂದವು? ಇತ್ತೀಚಿನ ವಿಡಿಯೋದಲ್ಲಿ ಈ ಸಂಪೂರ್ಣ ಕಥೆಯನ್ನು ನೋಡೋಣ. ನಿಶ್ಚಿತಾರ್ಥದ ಸುದ್ದಿ. 2015ರ ಆರಂಭದಲ್ಲಿ ತ್ರಿಷಾ ಕೃಷ್ಣನ್ ಅವರ ಜೀವನದಲ್ಲಿ ಒಂದು ದೊಡ್ಡ ಸುದ್ದಿ ಹೊರಬಂದಿತು. ಅವರು ಉದ್ಯಮಿ ಮತ್ತು ಸಿನಿಮಾ ನಿರ್ಮಾಪಕ ವರುಣ್ ಮಣಿಯನ್ ಅವರೊಂದಿಗೆ ಮದುವೆಯಾಗಲು ನಿರ್ಧರಿಸಿದ್ದರು. ಜನವರಿ 23, 2016ರಂದು ಚೆನ್ನೈನಲ್ಲಿ ಇಬ್ಬರ ನಿಶ್ಚಿತಾರ್ಥ ನಡೆಯಿತು. ಕುಟುಂಬಸ್ಥರು, ಆಪ್ತರು ಮತ್ತು ಚಿತ್ರರಂಗದ ಕೆಲವು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನಿಶ್ಚಿತಾರ್ಥದ ನಂತರ ಅಭಿಮಾನಿಗಳಲ್ಲಿ ಒಂದು ಪ್ರಶ್ನೆ: ಮದುವೆ ಯಾವಾಗ? ಆ ಸಮಯದಲ್ಲಿ ತ್ರಿಷಾ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದರು. ಮದುವೆಯಾದ ನಂತರವೂ ತಾವು ಸಿನಿಮಾದಲ್ಲಿ ನಟಿಸುವುದನ್ನು ಮುಂದುವರಿಸಲು ಬಯಸುವುದಾಗಿ ಅವರು ಹೇಳಿದ್ದರು. ಆದರೆ ಮದುವೆ ಮತ್ತು ವೃತ್ತಿಜೀವನ ಎರಡೂ ಮುಂದುವರಿಸಲು ಕನಸು ತ್ರಿಷಾ ಅವರಲ್ಲಿತ್ತು. ಆದರೆ ಕೆಲವೇ ತಿಂಗಳಲ್ಲಿ ಪರಿಸ್ಥಿತಿ ಸಂಪೂರ್ಣ ಬದಲಾಯಿತು. ಏಕಾಏಕಿ ಮುರಿದು ಬಿದ್ದ ಸಂಬಂಧ. ನಿಶ್ಚಿತಾರ್ಥದ ನಂತರ ಕೆಲವು ಸಮಯದವರೆಗೆ ಎಲ್ಲವೂ ಸಾಮಾನ್ಯವಾಗಿಯೇ ಕಾಣಿಸುತ್ತಿತ್ತು. ಆದರೆ ನಂತರ ತ್ರಿಷಾ ಮತ್ತು ವರುಣ್ ಒಟ್ಟಿಗೆ ಕಾಣಿಸಿಕೊಳ್ಳುವುದು ಕಡಿಮೆಯಾಯಿತು. ಮಾಧ್ಯಮಗಳಲ್ಲಿ ಹಲವು ರೀತಿಯ ಊಹಾಪೋಹಗಳು ಶುರುವಾದವು. ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಯಿತು. ಇವರಿಬ್ಬರ ನಡುವೆ ಏನಾಯಿತು ಎಂಬ ಪ್ರಶ್ನೆ ಎಲ್ಲೆಡೆ ಕೇಳಿಬಂತು. 2015ರ ಮೇ ತಿಂಗಳಲ್ಲಿ ತ್ರಿಷಾ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ಗಳಿಂದ ಇಬ್ಬರ ಸಂಬಂಧ ಮುರಿದುಬಿದ್ದು ಬಹುತೇಕ ಸ್ಪಷ್ಟವಾಯಿತು. ಇದರೊಂದಿಗೆ ನಿರೀಕ್ಷಿಸಲಾಗಿದ್ದ ಮದುವೆಯೂ ನಡೆಯಲಿಲ್ಲ. ಆದರೆ ನಿಖರವಾದ ಕಾರಣ ಮಾತ್ರ ಬಹಿರಂಗವಾಗಲಿಲ್ಲ. ವರ್ಷಗಳ ನಂತರ ಬಂದ ಹೇಳಿಕೆ. ಇಲ್ಲೇ ಈ ಕಥೆಯ ಮತ್ತೊಂದು ತಿರುವು ಬರುತ್ತದೆ. ವರ್ಷಗಳ ನಂತರ ತ್ರಿಷಾ ಅವರ ಹಳೆಯ ಸಂದರ್ಶನದ ಕೆಲವು ಹೇಳಿಕೆಗಳು ಮತ್ತೆ ಚರ್ಚೆಗೆ ಬಂದವು. ಹಲವು ಮಾಧ್ಯಮಗಳ ವರದಿಗಳ ಪ್ರಕಾರ ಮದುವೆಯಾದ ನಂತರ ಸಿನಿಮಾಗಳಲ್ಲಿ ಕೆಲಸ ಮಾಡುವುದನ್ನು ನಿಲ್ಲಿಸುವ ನಿರೀಕ್ಷೆ ತಮ್ಮ ಮೇಲೆ ಇತ್ತು ಎಂದು ತ್ರಿಷಾ ಹೇಳಿದ್ದರು. ಆದರೆ ತ್ರಿಷಾ ತಮ್ಮ ಸಿನಿಮಾ ವೃತ್ತಿಜೀವನವನ್ನು ಬಿಡಲು ಸಿದ್ಧರಿರಲಿಲ್ಲ. ಅವರಿಗೆ ಸಿನಿಮಾ ಕೇವಲ ಒಂದು ಉದ್ಯಮವಾಗಿರಲಿಲ್ಲ, ಅದು ಅವರ ಜೀವನದ ಪ್ರಮುಖ ಭಾಗವಾಗಿತ್ತು. ಹೀಗಾಗಿ ಕೆರಿಯರ್ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಇದ್ದ ಭಿನ್ನ ನಿರೀಕ್ಷೆಗಳು ಈ ಸಂಬಂಧಗಳಲ್ಲಿ ಸಮಸ್ಯೆ ಉಂಟುಮಾಡುತ್ತವೆ ಎಂದು ಪ್ರಶ್ನೆ ಮೂಡಿತು. ನಂತರದ ವರದಿಗಳಲ್ಲಿ ಸಿನಿಮಾವನ್ನು ಮುಂದುವರಿಸುವ ವಿಚಾರವನ್ನು ತ್ರಿಷಾ ಅವರ ನಿಶ್ಚಿತ ಮುರಿಯುವ ಕಾರಣಕ್ಕೆ ಸಂಬಂಧಿಸಿ ಚರ್ಚಿಸಲಾಯಿತು. ಆದರೆ ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ಗಮನಿಸಬೇಕು. ಇದೇ ನಿಜವಾದ ಕಾರಣವೇ? ಸ್ನೇಹಿತರೆ, ಸಿನಿಮಾ ಬಿಡಲು ಹೇಳಿದ್ದರಿಂದಲೇ ಮದುವೆ ಮುರಿಯಿತು ಎಂದು 100% ಖಚಿತವಾಗಿ ಹೇಳಿರುವುದು ಸರಿಯಲ್ಲ. 2015ರಲ್ಲಿ ನಿಶ್ಚಿತಾರ್ಥ ಮುರಿದ ತಕ್ಷಣ ತ್ರಿಷಾ ಅವರು ಅದರ ಸಂಪೂರ್ಣ ಕಾರಣವನ್ನು ಸಾರ್ವಜನಿಕವಾಗಿ ವಿವರಿಸಿರಲಿಲ್ಲ. ನಂತರ ವರ್ಷದವರು ಹಳೆಯ ಸಂದರ್ಶನವನ್ನು ಮತ್ತು ಹೇಳಿಕೆಯ ಆಧಾರದ ಮೇಲೆ ಸಿನಿಮಾದಲ್ಲಿ ಮುಂದುವರಿಯುವುದು. ಹೀಗಾಗಿ ನಾವು ಹೇಳಬಹುದಾದಷ್ಟು ಇಷ್ಟೇ: ಕೆರಿಯರ್ ಮತ್ತು ಮದುವೆಯ ನಂತರ ನಿರೀಕ್ಷೆಗಳ ನಡುವಿನ ಭಿನ್ನಾಭಿಪ್ರಾಯ ಈ ಸಂಬಂಧದ ಬಗ್ಗೆ ಚರ್ಚೆಯಾಗಿರುವ ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ. ಆದರೆ ಇಬ್ಬರ ವೈಯಕ್ತಿಕ ಸಂಬಂಧದ ಸಂಪೂರ್ಣ ಸತ್ಯ ಏನು ಎಂಬುದು ಅವರಿಗೆ ಮಾತ್ರ ಗೊತ್ತು.
ಮತ್ತು ಇದೇ ಕಾರಣಕ್ಕೆ ತ್ರಿಷಾ ಮತ್ತು ಖಾಸಗಿ ಜೀವನದಲ್ಲಿ ಬಗ್ಗೆ ಹೆಚ್ಚು ಮಾತನಾಡಲು ತಪ್ಪಿಸಿಕೊಂಡಿದ್ದಾರೆ. ತ್ರಿಷಾ ಅವರ ನಿರ್ಧಾರ. ಕೊನೆಗೆ ತ್ರಿಷಾ ತಮ್ಮ ಸಿನಿಮಾ ವೃತ್ತಿ ಜೀವನವನ್ನು ಮುಂದುವರಿಸುವುದರಿಂದ ನಿರ್ಧಾರ ತೆಗೆದುಕೊಂಡಿದ್ದರು. ಮದುವೆ ನಡೆಯಲಿಲ್ಲ, ಆದರೆ ಸಿನಿಮಾ ಪ್ರಯಾಣ ಮಾತ್ರ ಮುಂದುವರಿಯಿತು. ಒಂದು ಕಡೆ ವೈಯಕ್ತಿಕ ಜೀವನ, ಮತ್ತೊಂದು ಕಡೆ ತಮ್ಮ ಕನಸು ಮತ್ತು ವೃತ್ತಿ ಜೀವನ. ಈ ಎರಡೂ ನಡುವೆ ತ್ರಿಷಾ ತಮ್ಮದೇ ಆದ ಆಯ್ಕೆಯನ್ನು ಮಾಡಿಕೊಂಡರು. ಆದರೆ ಈ ಕತೆ ಕೇವಲ ಒಬ್ಬ ನಟಿಯ ಮುರಿದ ನಿಶ್ಚಿತಾರ್ಥದ ಕಥೆಯಲ್ಲ. ಇದು ಒಂದು ದೊಡ್ಡ ಪ್ರಶ್ನೆಯು ನಮ್ಮ ಮುಂದೆ ಇಡುತ್ತದೆ. ಮದುವೆಗಾಗಿ ಒಬ್ಬ ವ್ಯಕ್ತಿ ತನ್ನ ಕನಸನ್ನು ಅಥವಾ ವೃತ್ತಿ ಜೀವನವನ್ನು ಬಿಟ್ಟುಕೊಡಬೇಕೇ? ಅಥವಾ ಒಬ್ಬರ ಕನಸನ್ನು ಮತ್ತೊಬ್ಬರು ಗೌರವಿಸಿ ಇಬ್ಬರು ವೃತ್ತಿ ಜೀವನವನ್ನು ಮುಂದುವರಿಸಬಹುದೇ? ಉತ್ತರ ಪ್ರತಿಯೊಬ್ಬರಿಗೂ ವಿಭಿನ್ನವಾಗಿರಬಹುದು. 2015ರಲ್ಲಿ ಆರಂಭದ ತ್ರಿಷಾ ಮತ್ತು ವರುಣ್ ಅವರ ಸಂಬಂಧ ಮದುವೆಯವರೆಗೆ ತಲುಪಲಿಲ್ಲ. ಆದರೆ ತ್ರಿಷಾ ತಮ್ಮ ಸಿನಿಮಾ ವೃತ್ತಿಯನ್ನು ಮುಂದುವರಿಸಿದರು. ಇಂದಿಗೂ ಅವರು 2020 ಕೊನೆಗೂ ಅವರ ಮದುವೆ ಏಕೆ ಆಗಲಿಲ್ಲ? ಬಹುಶಃ ಪ್ರಶ್ನೆಗೆ ಸಂಪೂರ್ಣ ಉತ್ತರ ಎಂದಿಗೂ ಸಾರ್ವಜನಿಕವಾಗಿ ಸಿಗದೇ ಇರಬಹುದು. ಆದರೆ ತಮ್ಮ ಜೀವನದ ಬಗ್ಗೆ ತ್ರಿಷಾ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಂಡರು ಎಂಬುದು ಮಾತ್ರ ಸ್ಪಷ್ಟ. ಹಾಗಾಗಿಯೇ ಸ್ನೇಹಿತರೆ, ನಿಮ್ಮ ಪ್ರಕಾರ ತ್ರಿಷಾ ತೆಗೆದುಕೊಂಡ ನಿರ್ಧಾರ ಸರಿಯಾಗಿತ್ತಾ? ಮದುವೆಗಾಗಿ ಕೆರಿಯರ್ ಬಿಟ್ಟುಕೊಡುವುದು ಸರಿಯೇ? ಅಥವಾ ಜೀವನ ಸಂಗಾತಿಯನ್ನು ಒಬ್ಬರ ಕನಸು ಮತ್ತು ವೃತ್ತಿ ಜೀವನದ ಮತ್ತೊಬ್ಬರು ಗೌರವಿಸಬೇಕೇ? ನಿಮ್ಮ ಅಭಿಪ್ರಾಯ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕಥೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.